ರಾಮಕೃಷ್ಣರ ದೇಹತ್ಯಾಗದ ನಂತರ ಅವರಿದ್ದ ಕಾಶೀಪುರದ ಮನೆಯನ್ನು ಶಿಷ್ಯರೆಲ್ಲ ತೊರೆಯಬೇಕಾಗಿತ್ತು. ಆಗ ಕಡೆ ಗಳಿಗೆಯಲ್ಲಿ ರಾಮಕೃಷ್ಣರ ಬಳಿ ಇದ್ದ ಹಲವು ಯುವಕರು ತಾವು ಪುನಃ ಮನೆಗೆ ತೆರಳಲಾರೆವು, ಸನ್ಯಾಸ ಸ್ವೀಕಾರ ಮಾಡಿ ರಾಮಕೃಷ್ಣರ ಸಂದೇಶ ಸಾರುತ್ತೇವೆ ಎಂದು ಮುಂದೆ ಬಂದರು. ಆಗ ನರೇಂದ್ರನೇ ಮುಂದಾಗಿ ಅವರಿಗೆಲ್ಲ ಉಳಿಯುವ ವ್ಯವಸ್ಥೆ ಮಾಡಬೇಕಾಗಿತ್ತು. ರಾಮಕೃಷ್ಣರ ಶಿಷ್ಯನಾಗಿದ್ದ ಗೃಹಸ್ಥ ಸುರೇಂದ್ರನಾಥ ಮಿತ್ರ ಈ ಯುವ ಸಾಧಕರು ಉಳಿಯುವುದಕ್ಕಾಗಿ ಮನೆ ಗೊತ್ತುಪಡಿಸಿಕೊಂಡರೆ ಅದರ ಬಾಡಿಗೆ ನೀಡುತ್ತೇನೆ ಎಂದು ಮುಂದೆ ಬಂದಿದ್ದ. ಕಡೆಗೆ ಬಾರಾನಗರದ ಸಮೀಪದಲ್ಲಿದ್ದ ಒಂದು ಪಾಳು ಬಂಗಲೆ ಇವರಿಗೆ ಬಾಡಿಗೆಗೆ ದೊರಕಿತು. ಅದು ಹಾಳು ಹೊದೆಗಳಿಂದ ಸುತ್ತುವರಿಯಲ್ಪಟ್ಟು ಯಾವುದೋ ಹಳೆಯ ಪಳೆಯುಳಿಕೆಯಂತಿತ್ತು. ಅದಕ್ಕೆ 10 ರೂಪಾಯಿ ಬಾಡಿಗೆ ಗೊತ್ತುಪಡಿಸಿಕೊಂಡು ರಾಮಕೃಷ್ಣರ ಯುವ ಶಿಷ್ಯರು ವಾಸಕ್ಕೆ ತೊಡಗಿದರು. ಗಂಗಾ ನದಿ, ರಾಮಕೃಷ್ಣರ ದೇಹವನ್ನು ದಹಿಸಿದ್ದ ಸ್ಮಶಾನ ಎಲ್ಲವೂ ಆ ಮನೆಯ ಸಮೀಪದಲ್ಲಿಯೇ ಇದ್ದವು. ಸಾಧಕರಿಗೆ ಧ್ಯಾನಕ್ಕೆ ಪ್ರಶಸ್ತ ಸ್ಥಳವಾಗಿದ್ದ ಈ ಮನೆ ಮುಂದೆ ರಾಮಕೃಷ್ಣ ಮಹಾಸಂಘ ಸ್ಥಾಪನೆಯ ಕೇಂದ್ರವಾಯಿತು. ನರೇಂದ್ರನ ನೇತೃತ್ವದಲ್ಲಿ ಆ ಮನೆಯಲ್ಲಿ ಎಲ್ಲಾ ಗುರುಭಾಯಿಗಳೂ ಸಾಧನೆ, ಭಜನೆಗಳಲ್ಲಿ ತೊಡಗಿದರು. ನರೇಂದ್ರ ರಾಮಕೃಷ್ಣರ ನುಡಿಗಳಂತೆಯೇ ಗುರುಭಾಯಿಗಳನ್ನೆಲ್ಲ ತನ್ನ ಅದ್ಭುತ ಪ್ರೇಮದಿಂದ ಒಂದುಗೂಡಿಸಿದ್ದ. ಕೆಲವು ದಿನಗಳ ನಂತರ ರಾಮಕೃಷ್ಣರ ಶಿಷ್ಯರಲ್ಲಿ ಒಬ್ಬರಾದ ಬಾಬುರಾಮನ ತಾಯಿಯ ಊರು ಅಣ್ಪುರಕ್ಕೆ ಎಲ್ಲಾ ಗುರುಭಾಯಿಗಳು ತೆರಳಿದ್ದರು. ಅಲ್ಲೇ ಕೆಲವು ದಿನಗಳನ್ನು ಕಳೆದಿದ್ದಾಗ ಅದೊಂದು ರಾತ್ರಿ ನರೇಂದ್ರನು ಸೇರಿದಂತೆ ಎಲ್ಲ ಶಿಷ್ಯರು ಧ್ಯಾನಕ್ಕೆ ಕುಳಿತಿದ್ದಾಗಲೇ ಆತ್ಮೋದ್ಧಾರ ಹಾಗೂ ಜಗತ್ತಿನ ಹಿತಕ್ಕಾಗಿ ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳುವ ಸಂಕಲ್ಪ ಮಾಡಿದ್ದರು.